ಹಾಗೆ ಆ ವಿಡಿಯೋದಲ್ಲಿರೋದು ಮೋಕ್ಷಿತಾ ಪೈ ಅನ್ನೋದು ಗೊತ್ತಾಗಿದೆ ಸ್ನೇಹಿತರೆ. ಹಾಯ್, ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ನಾನು ಸೂರ್ಯ ಮಾತಾಡ್ತಾ ಇದ್ದೀನಿ. ನನ್ನ ವಿಲೋಚನಾ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ವೆಲ್ಕಮ್. ನಾನು ಮಾಡೋ ಕಂಟೆಂಟು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ. ಹಾಗೆ ನನ್ನ ವಿಲೋಚನಾ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲ್ನ ಯಾರ ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಪ್ರೀತಿ, ವಿಶ್ವಾಸ, ಹಾರೈಕೆ ಸದಾಕಾಲ ನನ್ನ ಮೇಲೂ ಹಾಗೂ ನನ್ನ ವಿಲೋಚನಾ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲ್ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಹೌದು ಸ್ನೇಹಿತರೆ, ಬಿಗ್ ಬಾಸ್ ಕನ್ನಡ 11ರ ಕಂಟೆಸ್ಟೆಂಟ್ ಆದ ಮೋಕ್ಷಿತಾ ಪೈ ಬಗ್ಗೆ ಮಾತಾಡ್ತಾ ಇದ್ದೀನಿ. ಮೋಕ್ಷಿತಾ ಪೈ ಅವರ ಒಂದು ವಿಡಿಯೋ, ಹಳೆ ವಿಡಿಯೋ ವೈರಲ್ ಆಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಅದು ಸೀರಿಯಲ್ ಎಪಿಸೋಡ್ ವಿಡಿಯೋನ ಅಥವಾ ನಿಜವಾಗ್ಲೂ ನಡೆದಿರುವಂತಹ ಘಟನೆನ ಅಂತ ಗೊತ್ತಿಲ್ಲ ಸ್ನೇಹಿತರೆ. ಅದ್ರ ಬಗ್ಗೆ ನಾನು ಮಾತಾಡೋಕ್ಕೆ ಬಂದಿದ್ದೀನಿ. ಮೋಕ್ಷಿತಾ ಪೈ ಮಕ್ಕಳ ಕಳ್ಳಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದಾರೆ. ಹಾಗೆ ಮೋಕ್ಷಿತಾ ಪೈ ಅವರು ಅವರ ಮೊದಲ ಹೆಸರು ಅಂದರೆ 2014ರಲ್ಲಿ ಅವರ ಹೆಸರು ಐಶ್ವರ್ಯ ಅಂತ. ಈಗ ಹೆಸರು ಕೂಡ ಚೇಂಜ್ ಮಾಡ್ಕೊಂಡಿದ್ದಾರೆ. ಏನಕ್ಕಪ್ಪ ಸೋಷಿಯಲ್ ಮೀಡಿಯಾದ ಇಷ್ಟೊಂದು ವೈರಲ್ ಆಗ್ತಿದೆ ವಿಡಿಯೋ ಅಂತ ಅಂದ್ಕೊಂಡೆ. ಅದ್ರ ಬಗ್ಗೆ ನೋಡಿದಾಗ ಗೊತ್ತಾಯಿತು, ಮೋಕ್ಷಿತಾ ಪೈ ಒಂದು ಮಗುನ ಕಿಡ್ನಾಪ್ ಮಾಡಿರೋದು ಸತ್ಯ ಅಂತ ಗೊತ್ತಾಗಿದೆ. ಹಾಗೆ ಮೋಕ್ಷಿತಾ ಪೈ ಅಲಿಯಾಸ್ ಐಶ್ವರ್ಯ ಅನ್ನೋರಿಗೆ ಸಾಥ್ ಕೊಟ್ಟಂತಹ ವ್ಯಕ್ತಿ ಮೋಕ್ಷಿತಾ ಪೈ ಅವರ ಸ್ನೇಹಿತ ನಾಗಭೂಷಣ್. ಹೌದು ಸ್ನೇಹಿತರೆ, ಮೋಕ್ಷಿತಾ ಪೈ 2014ರಲ್ಲಿ ಮನೇಲೇ ಮಕ್ಕಳಿಗೆ ಟ್ಯೂಷನ್ ಪಾಠ ಹೇಳ್ಕೊಡ್ತಿದ್ರು ಸಂಜೆ ಹೊತ್ತು. ಆಗ ಪವಿತ್ರ ಎಂಬ ಮಗುನ, ಅಂದರೆ ಟ್ಯೂಷನ್ ಬರ್ತಿದ್ದಂತಹ ಪವಿತ್ರ ಎಂಬ ಹುಡುಗಿನ ಮೋಕ್ಷಿತಾ ಪೈ ಹಾಗೂ ಅವರ ಸ್ನೇಹಿತನಾದ ನಾಗಭೂಷಣ್ ಕಿಡ್ನಾಪ್ ಮಾಡ್ತಾರೆ. ಮೋಕ್ಷಿತಾ ಪೈಗೆ ಪವಿತ್ರ ಅವರ ಪೇರೆಂಟ್ಸ್ ಕಾಲ್ ಮಾಡ್ತಾರೆ, ನನ್ನ ಮಗಳು ಟ್ಯೂಷನ್ಗೆ ಬಂದಿರಾ ಅಂತ. ಆಗ ಮೋಕ್ಷಿತಾ ಪೈ ಅಲಿಯಾಸ್ ಐಶ್ವರ್ಯ ಹೇಳೋದು, ಇಲ್ಲ ಟ್ಯೂಷನ್ಗೆ ಬಂದಿಲ್ಲ, ಪವಿತ್ರ ಟ್ಯೂಷನ್ಗೆ ಇವತ್ತು ಬಂದಿಲ್ಲ ಅಂತ. ಹಾಗೆ ಮೋಕ್ಷಿತಾ ಪೈ ಬೇರೆಯವ್ರ ಕಡೆಯಿಂದ ಪವಿತ್ರ ಅವರ ಪೇರೆಂಟ್ಸ್ಗೆ ಕಾಲ್ ಮಾಡಿಸಿ 25 ಲಕ್ಷ ಕೊಟ್ಟರೆ ಮಾತ್ರ ನಿಮ್ಮ ಮಗಳನ್ನು ಬಿಡ್ತೀವಿ ಅಂತಲೂ ಕೂಡ ಬೆದರಿಕೆ ಕಾಲ್ ಮಾಡ್ತಾರೆ. ಆಗ ಗಾಬರಿಗೊಂಡ ಪವಿತ್ರ ಅವರ ತಂದೆ ತಾಯಿ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತಾರೆ. ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಾಗ ಈ ಕೇಸಲ್ಲಿ ಯಾರು ಇನ್ವಾಲ್ವ್ ಆದರು ಅಂತ ನೋಡಿದಾಗ ಈ ಕೇಸಲ್ಲಿ ಇನ್ವಾಲ್ವ್ ಆಗಿರೋದು ಐಶ್ವರ್ಯ, ಅಂದರೆ ಮೋಕ್ಷಿತಾ ಪೈ ಹಾಗೂ ಅವರ ಸ್ನೇಹಿತ ನಾಗಭೂಷಣ್. 25 ಲಕ್ಷ ಕೊಟ್ಟರೆ ಮಾತ್ರ ಬಿಡೋದಾಗಿ ಹೇಳಿದಂತಹ ಮೋಕ್ಷಿತಾ ಪೈ ಹಾಗೂ ನಾಗಭೂಷಣ್ ಅದನ್ನು ಒಪ್ಕೊತಾರೆ. ಹಾಗಾಗಿ ಅವರಿಗೆ 2014ರಲ್ಲಿ ಶಿಕ್ಷೆ ಆಗುತ್ತೆ. ಅಂದರೆ 2014ರಿಂದ 2015, ಅಂದರೆ ಸುಮಾರು 1 ವರ್ಷದ ಕಾಲ ಜೈಲಿನಲ್ಲಿ ಮೋಕ್ಷಿತಾ ಪೈ ಶಿಕ್ಷೆ ಅನುಭವಿಸಿ ಬೇಲ್ ಮೇಲೆ 2015ಕ್ಕೆ ಆಚೆ ಬರ್ತಾರೆ. ಆಚೆ ಬಂದು ಈ ಕೇಸ್ ಸರಿಸುಮಾರು 2014ರಿಂದ 2018ವರೆಗೂ ಕೇಸ್ ನಡೀತಾ ಹೋಗುತ್ತೆ. ಬೇಲ್ ಮೇಲೆ ಆಚೆ ಬಂದಿದ್ದರೂ ಮೋಕ್ಷಿತಾ ಅವರು ಕೋರ್ಟ್ಗೆ ಹಾಜರಾಗಬೇಕಾಗುತ್ತೆ. ಹಾಗೆ ಅವ್ರ ಜೊತೆ ನಾಗಭೂಷಣ್ ಕೂಡ ಹಾಜರಾಗ್ತಿದ್ರು. ಹಾಗೆ 2018ರಲ್ಲಿ ಈ ಕೇಸ್ ಕ್ಲೋಸ್ ಆಗುತ್ತೆ. ಕೇಸ್ ಯಾವ ರೀತಿ ಕ್ಲೋಸ್ ಆಗುತ್ತೆ ಅಂತ ಹೇಳಿದ್ರೆ, ಮೋಕ್ಷಿತಾ ಪೈ ಹಾಗೂ ಪವಿತ್ರ ಅವರ ತಂದೆ ತಾಯಿ ಇಬ್ಬರೂ ಕೂಡ ಕೂತ್ಕೊಂಡು ಇತ್ಯರ್ಥ ಮಾಡಿಕೊಂಡು ಒಂದು ಡಿಸಿಷನ್ಗೆ ಬಂದು ಕಾಂಪ್ರಮೈಸ್ ಮಾಡ್ಕೊತಾರೆ. ಹಾಗಾಗಿ ಈ ಕೇಸ್ ಕ್ಲೋಸ್ ಆಗುತ್ತೆ. ಮೋಕ್ಷಿತಾ ಅವರು ಬಿಗ್ ಬಾಸ್ ಸೀಸನ್ 11 ಕಂಟೆಸ್ಟೆಂಟ್ ಆಗಿರೋದ್ರಿಂದ ಒಂದು 20-25 ದಿನ ಏನು ಕೂಡ ಅಷ್ಟು ಅಗ್ರೆಸಿವ್ ಆಗಿ ಆಟ ಆಡೋದಿಲ್ಲ. ಬಿಗ್ ಬಾಸ್ ಮನೇಲಿ ಮನೆಯಿಂದ ಆಚೆ ಆಗ್ತಾರಲ್ಲ, ಒಂದು ಟ್ವಿಸ್ಟ್ ಕೊಡ್ತಾರಲ್ಲ ಬಿಗ್ ಬಾಸು, ಆ ಮನೆಯಿಂದ ಆಚೆ ಹೋಗಿ ಬಂದ ಮೇಲೆ ಒಂದು ಸ್ವಲ್ಪ ಕಿರ್ಚಾಡೋದು, ಅರ್ಚಾಡೋದು, ಕೂಗಾಡೋದು, ಬೇರೆಯವ್ರ ಮೇಲೆ ಗದ್ರೋದು, ಅಂದರೆ ನಾನು ಸರಿ ಇದ್ದೀನಿ ಅಂತ ಹೇಳೋದು, ಇಲ್ಲ ನಾನೇ ಕರೆಕ್ಟು ಬೇರೆಯವರೆಲ್ಲ ತಪ್ಪು ಅಂತ ಹೇಳೋದು, ಈ ರೀತಿ ಮಾತಾಡ್ತಾರೆ. ಏಕೆ ಅಂತ ಹೇಳಿದ್ರೆ, ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗ್ಬಿಡ್ತೀನಿ, ನಾನೇನು ಆಡ್ತಿಲ್ಲ, ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿದ್ದೀನಿ ಅಂತ ಆವಾಗ ಅವರಿಗೆ
ಅರಿವಾಗುತ್ತೆ. ಯಾವಾಗ ಮನೆಯಿಂದ ಹೋಗ್ಬಿಟ್ಟಾಗ. ಹೋಗ್ತೀನಿ ಅಂತ ಹೇಳ್ತಾರೆ, ಬಟ್ ಅವ್ರನ್ನ ವಾಪಸ್ ಮನೆಗೇನೆ, ಬಿಗ್ ಬಾಸ್ ಮನೆಗೇನೆ ಕರ್ಕೊಂತಾರೆ. ಆಗಿಂದ ಮೋಕ್ಷಿತಾ ಅವರು ಚೆನ್ನಾಗಿ ಆಟ ಆಡೋಕ್ಕೆ ಶುರು ಮಾಡ್ತಾರೆ. ಹಾಗೆ ಕರ್ನಾಟಕ ಜನ ಅವ್ರಿಗೆ ಆಶೀರ್ವಾದ ಮಾಡ್ತಾರೆ ಅಂತಲೂ ಅನ್ಕೊಬೋದು. ಯಾಕೆ ಅಂತ ಹೇಳಿದ್ರೆ ಮೋಕ್ಷಿತಾ ಪೈ ಸೀಸನ್ 11ನಲ್ಲಿ ವಿನ್ನಿಂಗ್ ಕಂಟೆಸ್ಟೆಂಟ್ ಅಂತಲೂ ಸುಮಾರು ಜನ ಹೇಳ್ತಾ ಇದ್ದಾರೆ. ಹಾಗೆ ಆ ವಿಡಿಯೋದಲ್ಲಿರೋದು ಮೋಕ್ಷಿತಾ ಪೈ ಅನ್ನೋದು ಗೊತ್ತಾಗಿದೆ ಸ್ನೇಹಿತರೆ. ಯಾಕೆಂತ ಹೇಳಿದ್ರೆ ಅದು ಯಾವುದೇ ರೀತಿ ಸೀರಿಯಲ್ ಎಪಿಸೋಡ್ ಅಲ್ಲ, ನಿಜವಾಗ್ಲೂ ನಡೆದಂತಹ ಘಟನೆ. ಮೋಕ್ಷಿತಾ ಪೈ ಅವರು ಆ ಕಿಡ್ನಾಪ್ ಕೇಸಲ್ಲಿ ಇನ್ವಾಲ್ವ್ ಆಗಿದ್ದು ಸತ್ಯ, ದುಡ್ಡನ್ನು ಕೇಳಿದ್ದು ಸತ್ಯ, 25 ಲಕ್ಷನ ಪವಿತ್ರ ಅವರ ಪೇರೆಂಟ್ಸ್ಗೆ ಕೇಳಿರೋದು ಸತ್ಯ. ಅದನ್ನು ಒಪ್ಕೊಂಡು 1 ವರ್ಷ ಜೈಲು ವಾಸ ಅನುಭವಿಸಿ 2015ರಲ್ಲಿ ಬೇಲ್ ಮೇಲೆ ಆಚೆ ಬರ್ತಾರೆ. ಬಟ್ ಕೇಸ್ ಮುಗಿಯೋದು 2018. ಅಂದರೆ ಪರಸ್ಪರ ಪವಿತ್ರ ಅವರ ತಂದೆ ತಾಯಿ ಹಾಗೂ ಮೋಕ್ಷಿತಾ ಅವರ ತಂದೆ ತಾಯಿ ಆಗಿರ್ಬೋದು, ಮೋಕ್ಷಿತಾ ಅವರಾಗಿರ್ಬೋದು, ಹಾಗೆ ನಾಗಭೂಷಣ್ ಆಗಿರ್ಬೋದು, ಎಲ್ಲರೂ ಕೂತ್ಕೊಂಡು ಇತ್ಯರ್ಥ ಮಾಡಿಕೊಂಡು ಇದನ್ನು ಕಾಂಪ್ರಮೈಸ್ ಮಾಡ್ಕೊಳ್ಳೋಣ ಅಂಥೇಳಿ ಮಾತಾಡಿದಾಗ ಕೇಸ್ ಅಲ್ಲಿಗೆ ಕ್ಲೋಸ್ ಆಗುತ್ತೆ ಸ್ನೇಹಿತರೆ. ಹಾಗೆ ಈ ಸಲ ಮೋಕ್ಷಿತಾ ಅವರು ಗೆಲ್ಬೋದು ಅಂತಲೂ ಜನ ಮಾತಾಡ್ತಾ ಇದ್ದಾರೆ. ಇದು ಜನಗಳ ಅಭಿಪ್ರಾಯ. ಹಾಗೆ ಇದು ವಿಡಿಯೋ ವೈರಲ್ ಆಗಿರೋದು ಸತ್ಯ. ಹಾಗೆ ಅದರಲ್ಲಿರೋದು ಮೋಕ್ಷಿತಾ ಅವರು ಅನ್ನೋದು ಸತ್ಯ. ಹಾಗೆ ಆ ಕೇಸ್ ಕ್ಲೋಸ್ ಆಗಿರೋದು ಸತ್ಯ. ಹಾಗೆ ನನ್ನ ವಿಲೋಚನಾ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲ್ನ ಯಾರ ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಪ್ರೀತಿ, ವಿಶ್ವಾಸ, ಹಾರೈಕೆ ಸದಾಕಾಲ ನನ್ನ ಮೇಲೂ ಹಾಗೂ ನನ್ನ ವಿಲೋಚನಾ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲ್ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸ್ನೇಹಿತರೆ. ಬಾಯ್.